ಇಲ್ಲಿ ಎಂಟಿ ಮುಸ್ಲಿಂ BJP ಎಂಟಿ ಮುಸ್ಲಿಂ ಅಂತ ಏನು ನೆರೇಟಿವ್ ಸೆಟ್ ಮಾಡ್ತಾ ಇದ್ರು ಎಲ್ಲ ಎಲೆಕ್ಷನ್ಗಳದಾಗೆ ಅದು ಇಲ್ಲಿ ಫೇಲ್ ಆಗಿದೆ. ಯಾಕಂದರೆ 70 ಕಾನ್ಸ್ಟಿಟ್ಯೂನ್ಸಿ ಒಳಗೆ ಮುಸ್ಲಿಂ ಯಾದವ್ ವೋಟ್ಸು 70 ಅಸೆಂಬ್ಲಿ ಸೆಗ್ಮೆಂಟ್ನೊಳಗೆ ದೇ ಆರ್ ಡಾಮಿನೆಂಟ್, ದೇ ಆರ್ ಮೋರ್ ದೆನ್ 40% ಕಂಬೈನ್ ಟುಗೆದರ್. ಆಮೇಲೆ 30 ಅಸೆಂಬ್ಲಿ ಸೆಗ್ಮೆಂಟ್ನಾಗೆ 40% ಮುಸ್ಲಿಮರೇ ಇದ್ದಾರೆ. ಅಲ್ಲಿ ಕೂಡ ಇವರು ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ ಈಗ. ಯಾಕಂದರೆ ಅವರು ತೋರಿಸ್ತಾ ಇರೋದಲ್ಲಿ 33-47 ಸೀಟು. ಸೊ ಮಿನಿಮಮ್ 70-75 ಹೋಗ್ಬೇಕಿತ್ತು ಇವರು. ಸೊ ಅದು ಫೇಲ್ಯೂರ್ ಆಗಿದೆ. ಮೈ ವೋಟ್ ಬ್ಲ್ಯಾಂಕ್ ಆಸ್ ಸ್ಯಾಟರ್ಡ್ ಒಂದು. ಆಮೇಲೆ ಎಂಟಿ ಮುಸ್ಲಿಂ ನೆರೇಟಿವ್ ಏನು ಇವರು ಸೆಟ್ ಮಾಡ್ತಾ ಇದ್ದಾರೆ ಅದು ಸ್ಲೋಲಿ ಇಟ್ ಈಸ್ ಫೇಡಿಂಗ್ ಅವೇ. ಯಾಕಂದರೆ ಜಮ್ಮು ಕಾಶ್ಮೀರ್ ಎಲೆಕ್ಷನ್ದಾಗೆ ಕಾಶ್ಮೀರ್ ಹಿಲ್ಲಿ ಏರಿಯಾದಾಗೆ ಅಲ್ಲಿ ನೇಕಾರ್ ಇದ್ದಾರೆ, ಅದೇನೋ ಒಂದು ಕಮ್ಯುನಿಟಿ ಕರೀತಾರೆ ನೇಕಾರ್. ಅವರು ಈ ಸಲ BJP ವೋಟ್ ಹಾಕಿದರು, ಬಟ್ ಬರಲಿಲ್ಲ, ಸೀಟ್ ಬರಲಿಲ್ಲ, ಬಟ್ BJP ಕಡೆ ಟರ್ನ್ ಆದರು. ಸೊ ಸ್ಲೋಲಿ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಹೂ ಈಸ್ ವಾಟ್ ಅಂತ ಹೇಳಿ ಮುಂದಿನ ಎಲೆಕ್ಷನ್ಗಳು ಭಯವನ್ನ ಉತ್ಪಾದನೆ ಮಾಡಿ, ಅಭದ್ರತೆಯನ್ನ ಉತ್ಪಾದನೆ ಮಾಡಿ, ಎಮೋಷನಲ್ ಇಶ್ಯೂಸ್ ಅನ್ನೇ ಉತ್ಪಾದನೆ ಮಾಡಿ. ನಾನು ಹೇಳ್ತೀನಿ, ಇವತ್ತು ಇಂಟರ್ನ್ಯಾಷನಲ್ ಸೆಕ್ಯೂರಿಟಿನಲ್ಲಿ ಭಾರತಕ್ಕೆ ಸುರಕ್ಷತೆ ಇದ್ದಿದ್ರೆ ಬಾಂಗ್ಲಾದೇಶದಲ್ಲಿ ನಡೆದಿರ್ತಕ್ಕಂಥ ಒಂದು ಡೆವಲಪ್ಮೆಂಟ್ಸು ಭಾರತ ಸರ್ಕಾರದ ಫೇಲ್ಯೂರ್ಗೆ ಒಂದು ದೊಡ್ಡ ಕೈಗನ್ನಡಿ. ಎಷ್ಟು ಕಷ್ಟಪಟ್ಟು 71 ವಾರಲ್ಲಿ ಎಷ್ಟು ಅವಿರತವಾದ ಒಂದು ತ್ಯಾಗ ಬಲಿದಾನಗಳಿಂದ ಬಾಂಗ್ಲಾದೇಶದ ಸುರಕ್ಷತೆ ಭಾರತಕ್ಕೆ ಬಹಳ ಮುಖ್ಯ. ಇವತ್ತಲ್ಲೇನು ನಡೀತಾ ಇದೆ? ನಿನ್ನೆ ಪಾಕಿಸ್ತಾನದಲ್ಲಿ ಸಂವಿಧಾನವನ್ನೇ ಬದಲಾವಣೆ ಮಾಡಿ ಮುನೀರ್ ಅವರಿಗೆ ಅಷ್ಟು ದೊಡ್ಡ ಪರಮಾಧಿಕಾರವನ್ನು ಕೊಟ್ಟಿದ್ದಾರೆ. ಯಾವುದೇ ಪ್ರೋಟೋಕಾಲ್ ಇಲ್ಲದೆ ಟ್ರಂಪ್ ಜೊತೆ ಹೋಗಿ ಡಿನ್ನರ್ಗೆ ಹೋಗ್ತಾರೆ. ಮೋದಿ ಅವರನ್ನ ಮತ್ತು ಮುನೀರನ್ನ ಒಂದೇ ಒಂದು ಲೈನಲ್ಲಿ ಕೂರಿಸಿ ಮಾತನಾಡುವಂತದ್ದು. ಯು ಹ್ಯಾವ್ ಫೇಲ್ಡ್ ಎವ್ರಿವೇರ್. ನಿಮ್ಮ ಕೈಯಲ್ಲಿ ಸುರಕ್ಷತೆ ಇಲ್ಲ. ಅಸ್ಸಾಂ ಅವತ್ತು ಇಂದಿರಾ ಗಾಂಧಿ ಅವರು ಇಲ್ಲ ಅಂದ್ರೆ ಅಸ್ಸಾಂ ಇರ್ತಾನೆ ಇರಲಿಲ್ಲ. ನೀವು ನಾನು ಹೇಳೋದು ಭಾರತವನ್ನ ನಂಬಿರ್ತಕ್ಕಂಥ, ಭಾರತದಲ್ಲಿ ಇರ್ತಕ್ಕಂಥ ನೀವ್ಯಾರು ಅಲ್ಲ ಡಿಸೈಡ್ ಮಾಡಕ್ಕೆ ಮುಸ್ಲಿಮ್ಸ್ ಇರಬೇಕು ಇರಬಾರ್ದು ಡಿಸೈಡ್ ಮಾಡಕ್ಕೆ. ಹಿಂದೂ ಅಥವಾ ಧರ್ಮದ ಆಧಾರದ ಮೇಲೆ ದೇಶ ಆಗಿಲ್ಲ. ಎಮೋಷನಲ್ ಇಶ್ಯೂಸ್ ತುಂಬಾ ದಿನ ನಡೆಯಲ್ಲ ಅಂತಕ್ಕಂಥ. ನಿಮ್ಮ ನಡುವೆ ಆತ್ಮೀಯತೆ ಇರೋದ್ರಿಂದ ಹೇಳ್ತಾ ಇದೀನಿ. ಈಗ ಬೇರೆಯವ್ರ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿದಾಗ ನಾವು ಕೇಳ್ತೀವಿ, ಆದರೆ ಮೇಡಮ್ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿದಾಗ ಕೇಳೋದು ನಮಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ನೀವು ಪತ್ರಿಕೋದ್ಯಮದಿಂದ ಬಂದಿರುವಂಥವ್ರು, ಅಂಕುಡೊಂಕುಗಳನ್ನು ತಿದ್ದಿರುವಂಥವ್ರು. ನಾನು ಹೇಳೋದು ಏನಂದ್ರೆ ಆ ಪಾರ್ಟಿನಲ್ಲೂ ಕೂಡ ನೀವು ಕೆಲಸ ಮಾಡಿರುವಂಥವ್ರು. ಗೊತ್ತಿದೆ ನಿಮಗೆ ಆ ಪಾರ್ಟಿ ಏನು ಎತ್ತ ಅದರ ಸ್ಥಿತಿಗತಿಗಳೇನು. ಅಲ್ಲ ನಾನು ಹೇಳೋದು ನನಗೆ ಯಾಕದು ಬಹಳ ಆಶ್ಚರ್ಯ ಅಂತ ಅನ್ಸುತ್ತೆ ಮತ್ತೆ ಹಿಂಸೆ ಅನ್ಸುತ್ತೆ ಅಂತ ಹೇಳಿದ್ರೆ, ನಾನು ಪ್ರಧಾನಿಯನ್ನ ವೈಯಕ್ತಿಕ ತಗೊಳ್ತಾನೆ ಇಲ್ಲ. ದೇಶದ ಹಿತಕ್ಕೆ ಒಂದು ಪ್ರಬಲವಾದ ಪ್ರತಿಪಕ್ಷ ಕೂಡ ಬೇಕು. ಅವತ್ತಿನ ಇಂದಿರಾ ಗಾಂಧಿ ಅವರು ವಾಜಪೇಯಿ ಅವರನ್ನ ವಿಶ್ವಾಸಕ್ಕೆ ತಗೊಂಡಿದ್ರು. ಮೇಡಮ್ ಆಗ್ಲೇ ನೀವು ಬರೋಕ್ಕಿಂತ ಮೊದಲು ಒಂದು ಮಾತು ಹೇಳಿದೆ. ನಾನು ಒಂದು ಮಾತು ಹೇಳಿದ್ವಿ, ಏನು ಅಂತಂದ್ರೆ ಆಡಳಿತ ಪಕ್ಷ ಎಷ್ಟು ಸ್ಟ್ರಾಂಗ್ ಇರುತ್ತಲ್ಲ, ವಿಪಕ್ಷ ಅಷ್ಟು ಸ್ಟ್ರಾಂಗ್ ಇದ್ರೆ ಮಾತ್ರ ದೇಶ ಆಗುತ್ತೆ ಅಂತ. ಆದ್ರೆ ನೀವ್ ಏನ್ ಮಾಡ್ತೀರಿ ಅಂದ್ರೆ ಒಬ್ಬ ವ್ಯಕ್ತಿನ ನೀವು ಟಾರ್ಗೆಟ್ ಮಾಡಕ್ ಹೋಗಿ ದೇಶ ಟಾರ್ಗೆಟ್ ಆಗಬಾರ್ದು ಅಂತ, ಅದೇ ನಮ್ಮ ಉದ್ದೇಶ. ನೋಡಿ, ಕರ್ನಾಟಕದಲ್ಲಿ ದೇವೇಗೌಡಜಿಯವರ ಕುಟುಂಬಕ್ಕೆ ಏನಾಗಿದೆ, ದೇವೇಗೌಡರ ಒಂದು ಚಾರಿತ್ರ್ಯವದೆ, ದೇವೇಗೌಡರಿಗೆ ಕೊಟ್ಟ ನೋವು, ಹತ ಅವರ ಅಂತಿಮ ಒಂದು ಗತವೈಭವದ ಅವೆಲ್ಲ ಬೇಡ. ನೀವು ಕಾಂಪ್ರಮೈಸ್ ಆಗಿದ್ದೀರಾ, ಹೋಗಿದ್ದೀರಾ. ಬ್ಲಾಕ್ ಮೇಲ್ ಮಾಡುತ್ತಾರೆ ಅಷ್ಟು ನಾವು ದೇವೇಗೌಡರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ. ಯಾರೋ ಒಬ್ರು ನಮ್ಮನ್ನ ಬ್ಲಾಕ್ ಮೇಲ್ ಮಾಡೋ ಅಷ್ಟು ನಾವು ಮಟ್ಟಕ್ಕೆ ಇಲ್ಲ ಮೇಡಮ್. ಜೆಡಿಎಸ್ 2 ಸೀಟ್ ಗೆದ್ದಿರೋದು ಇದೆ. ನೆಕ್ಸ್ಟ್ ಬಂದಾಗ ಅಧಿಕಾರನ ಮಾಡ್ತಿದೆ. ನೀವು ನಮಗೆ ಹೇಳಕ್ಕೆ ಬರಬೇಡಿ. ಕಾಂಗ್ರೆಸ್ ಹಿಂದೆ ಗೃಹದಲ್ಲಿ ಅತಿಥಿ ಗೃಹದಲ್ಲಿ ದೇವರಾಜ ಅರಸ್ ಅವರು ಅಣ್ಣವರು ಯಾವಾಗ್ಲೂ ಇದ್ರಲ್ಲಿ ಹೇಳೋರು ಸ್ಟೋರಿ. ಆ ಬಾಲಬ್ರೂಹಿನಲ್ಲಿ ವಾಕ್ ಮಾಡೋರಂತೆ ದೇವರಾಜ ಅರಸ್ ಅವರು. ಏನಿವತ್ತು ನಮ್ಮ ದೊಡ್ಡವರು ಇಷ್ಟು ಖುಷಿಯಾಗಿ ವಾಕ್ ಮಾಡ್ತಿದ್ದಾರೆ ಅಂತ ಅಂದಾಗ ಅವ್ರು ಹೇಳೋರಂತೆ, ಇವತ್ತು ದೇವೇಗೌಡರು ಬಂದಿಲ್ಲ, ಏನೋ ಕಾರ್ಯಕ್ರಮ ಅಂತ ಹೋಗಿದ್ದಾರೆ, ವಿಧಾನಸಭೆ ಅಧಿವೇಶನಕ್ಕೆ ಬಂದಿಲ್ಲ, ಸ್ವಲ್ಪ ಖುಷಿಯಾಗಿ ನಾವು ಬಂದ್ಬಿಟ್ರೆ ಟೆನ್ಷನ್ ಅಪ್ಪ, ಯಾವ ಕ್ವಶನ್ ಇಟ್ಕೊಂತಾರೆ ಅಂದ್ರೆ ಆಡಳಿತ ಪಕ್ಷನೂ ಆಗಿರ್ಬೇಕು ಸರ್ ಹೇಳ್ತಿದ್ರು, ವಿರೋಧ ಪಕ್ಷನೂ ಆಗಿರ್ಬೇಕು. ಹೇಳಿದ್ದು ಬ್ಲಾಕ್ ಮೇಲ್ ಮಾಡಿ ಸರ್ ಅದನ್ನ ನಾನು ಹೇಳ್ತೀನಿ. ಏನಕ್ಕೆ ಹೇಳಿದೆ ಅಂದ್ರೆ
ದೇವೇಗೌಡರು ಇಡೀ ದೇಶನ ಆಳದಂತವ್ರು, ನೀರಾವರಿ ವಿಚಾರದಲ್ಲಿ ಬಾಂಗ್ಲಾದೇಶ ಅಂತ ಹೇಳ್ತಿದ್ರು, ಅದೇ ಬಾಂಗ್ಲಾದೇಶದಲ್ಲಿ ದೇವೇಗೌಡರು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿರೋರು ಇದ್ದಾರೆ. ದೇವೇಗೌಡರಾಗ್ಲಿ ಕುಮಾರಣ್ಣ ಅವರಾಗ್ಲಿ ನಮ್ಮ ಪಕ್ಷದ ಸಿದ್ಧಾಂತ ಬೇರೆ, ಬಿಜೆಪಿ ಪಕ್ಷದ ಸಿದ್ಧಾಂತ ಬೇರೆ. ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ ನಾನು ಅದನ್ನೇ ಹೇಳಕ್ ಹೋಗ್ತಿದ್ದೀನಿ. ಕುರ್ಚಿ ದೋಸ್ತಿ ಆಗಿದ್ರೆ ಸುಮ್ಮನೆ ಟಾಪಿಕ್ ಡೈವರ್ಟ್ ಮಾಡಬೇಡ. ಕುರ್ಚಿ ದೋಸ್ತಿ ಆಗಿದ್ರೆ ಕುಮಾರಣ್ಣ ಅವರು 5 ವರ್ಷ ಸಿಎಂ ಆಗಿರ್ತಿದ್ರು. ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ. ಏನ್ ಗೊತ್ತಾ ಸರ್, ಅಭಿವೃದ್ಧಿ ಯಾವ ಕಡೆ ಇರುತ್ತೆ, ಗೌರವವಾಗಿ ಯಾವ ಒಂದು ಪಕ್ಷ ಪ್ರಾದೇಶಿಕ ಪಕ್ಷವನ್ನ ನಡೆಸ್ಕೊಳ್ಳುತ್ತೆ ಅಂತವ್ರ ಜೊತೆ ಇದ್ದಾಗ ಮಾತ್ರ ಜನರನ್ನು ಖುಷಿ ಪಡ್ತಾರೆ. ಯೋಜನೆಗಳು ತರ್ಲಿಕ್ಕಾಗ್ಲಿ, ಅಭಿವೃದ್ಧಿಗಳು ಮಾಡ್ಲಿಕ್ಕಾಗ್ಲಿ ಅದು ನೆರವಾಗುತ್ತೆ. ಹೇಗೆ ಇವರು ಹಿಲ್ ಟ್ರೀಟ್ ಮಾಡ್ಕೊಂಡು ಸಿದ್ದರಾಮಣ್ಣ ಅವರು ಕೇಳಿಸ್ಕೊಳ್ಳಿ, ಅಯ್ಯೋ ಮೇಕೆದಾಟು ಏನ್ ತಂದ್ರಿ, ಮೇಕೆದಾಟು ಒಂದು ಕಲ್ಲಿರಿ, ಒಂದ್ ಪೂಜೆ ಮಾಡಿ ತೋರಿಸಿ ನೀವು. 137 ಏನ್ ಮೇಕೆದಾಟು ತಂದಿದ್ದಾರೆ? ಹಿಂಗೆಲ್ಲ ಪತ್ರಕರ್ತರಾಗಿ ನೀವು ಒಂದ್ ಬಾರಿ MP ಆಗಿ ಏನೇನೋ ಮಾತಾಡ್ಬೇಡಿ ನೀವು. ಮೇಕೆದಾಟು ಏನ್ ಮಾಡಿದ್ರಿ ಮೇಡಮ್? ನೀರಾವರಿ ಬಗ್ಗೆ ದೇವೇಗೌಡರು ಏನೇನ್ ಮಾಡಿದಾರೆ ನೀವು ಓದಿದ್ದೀರಾ, ನೀವು ಸಿಂಪಲ್. ಉತ್ತರವಾಗಿ ನಾನು ಆರಂಭದಲ್ಲೇ ಹೇಳ್ತಿದ್ದೆ, ಹೇಗೆ ಪ್ರಾದೇಶಿಕ ಪಕ್ಷಗಳನ್ನ ನಡೆಸ್ಕೋಬೇಕು ಅಂತ ಒಂದು ನ್ಯಾಷನಲ್ ಪಕ್ಷಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅಶೋಕ್ ಅವರೇ, ನೋಡ್ತಾ ಇದ್ದೀರಿ ಈಗ ಫಲಿತಾಂಶವನ್ನು ನೋಡ್ತಾ ಇದ್ದೀರಿ. ಅವರ ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಅವ್ರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಈಗ ಮತ್ತೊಂದು ವಿವರಗಳನ್ನು ಕೊಡ್ತಾ ಇದ್ದೀವಿ. NDA 190ಕ್ಕೆ ಬಂದು ನಿಂತಿದೆ, ಮಹಾಗಠಬಂಧನ್ 50ಕ್ಕೆ ಬಂದು ನಿಂತಿದೆ. 190-50 ನೋಡಿ. ಆ ಮಹಾಗಠಬಂಧನ್ 50ರಲ್ಲಿ 35 RJD, 7 ಕಾಂಗ್ರೆಸ್ ಮತ್ತೆ ಕುಸಿದಿದೆ 7ಕ್ಕೆ ಬಂದಿದೆ. ಇನ್ನು ಮಹಾಗಠಬಂಧನಲ್ಲಿ 190ರಲ್ಲಿ 85 ಬಿಜೆಪಿ, ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂಥ ಬಿಜೆಪಿ, ಜೊತೆಗೆ JDU 76 ಕ್ಷೇತ್ರಗಳಲ್ಲಿ. ಆರ್ ಅಶೋಕ್ ನಿಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ವಿಪಕ್ಷ ನಾಯಕರು. ಆರ್ ಅಶೋಕ್ ಅವರೇ, ನೋಡ್ತಾ ಇದ್ದೀರಿ ಚುನಾವಣಾ ಫಲಿತಾಂಶವನ್ನು ನೋಡ್ತಾ ಇದ್ದೀರಿ, ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಅಶೋಕ್ ಅವರೇ? ಈ ಚುನಾವಣೆ ನೋಡಿ, ಒಂದು ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ವರ್ಚಸ್ಸೇನಿದೆ, ಕಾಂಬಿನೇಷನ್ ಇದೆ ಬಿಜೆಪಿ ಮತ್ತು JDU, ಅದು ಬಿಹಾರ್ ಎಲೆಕ್ಷನ್ನಲ್ಲಿ ಬಹಳ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಅನ್ನ ಕೊಟ್ಟಿದೆ. ಎರಡನೇದು ಬಹಳ ಮುಖ್ಯವಾಗಿ ಅಲ್ಲಿ ಗೂಂಡಾ ರಾಜ್ಯ, ಗನ್ ರಾಜ್ಯ, ಮತ್ತು ರಾಹುಲ್ ಗಾಂಧಿಯವರು ಏನು ಸೈನ್ಯದ ಬಗ್ಗೆ ಪದೇ ಪದೇ ಟೀಕೆ ಮಾಡ್ತಾರೆ, ಪಾಕಿಸ್ತಾನದ ಬಗ್ಗೆ ಬಹಳ ಸಾಫ್ಟ್ ನೇಚರ್ ಅನ್ನ ತೋರಿಸ್ತಾರೆ. ಇದೆಲ್ಲನೂ ಕೂಡ ಬಹಳ ದೇಶಕ್ಕೆ ನರೇಂದ್ರ ಮೋದಿ ಬೇಕು, ರಾಜ್ಯಕ್ಕೆ ನಿತೀಶ್ ಕುಮಾರ್ ಬೇಕು ಅನ್ನೋ ಸ್ಪಷ್ಟ ಸಂದೇಶವನ್ನು ಬಿಹಾರದ ಜನತೆ ಕೊಟ್ಟಿದ್ದಾರೆ ಅಂತದೆ. ನಾವು ಇಷ್ಟೊಂದು ಲಲ್ಲೂ ಪ್ರಸಾದ್ ಯಾದವರ ಒಂದು ಕುಟುಂಬ ಏನಿದೆ, ಇಷ್ಟೊಂದು, ಮತ್ತು ರಾಹುಲ್ ಗಾಂಧಿಯವರ ಕುಟುಂಬ ಏನಿದೆ, ಇಷ್ಟೊಂದು ಕೆಟ್ಟ ಒಂದು ವರ್ಚಸ್ಸನ್ನು ಬಿಹಾರದಲ್ಲಿ ಪಡೆದಿದೆ ಅಂತ ನಾವು ತಿಳ್ಕೊಂಡಿರಲಿಲ್ಲ. ಅಷ್ಟು ಜನ ರಿಜೆಕ್ಟ್ ಮಾಡಿದ್ದಾರೆ. ಗೂಂಡಾ ರಾಜ್ಯನ ರಿಜೆಕ್ಟ್ ಮಾಡಿರೋದೇ ದೊಡ್ಡದು. ಅದ್ರ ಜೊತೆಗೆ ಮೋದಿಯವರ ವರ್ಚಸ್ಸು ಕೂಡ ಕಾಂಗ್ರೆಸ್ ನಾಯಕಿ ಹೇಳ್ತಾ ಇದ್ರು ನೀವು ಜನರನ್ನ ವ್ಯವಸ್ಥಿತವಾಗಿ ನೀವು ದಾರಿ ತಪ್ಪಿಸಿದಿರಿ ಅನ್ನುವಂಥದ್ದು. ಹಿಂಗಾಗಿ ಏನು ಅಂತಂದ್ರೆ ನಿಮ್ಮ ಗೆಲುವು ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ಲ, ಅವರು ಸೋಲಲ್ಲ ಅನ್ನುವಂಥ ವಿಶ್ಲೇಷಣೆ. ಏನಂತೀರಿ ಅಶೋಕ್? ಅವರು ನೋಡಿ, ಅವರು ನನ್ಗೆ ಮೇಡಮ್ ತಾನೇ ಹೇಳೋದು, ಯಾವ ಪಾರ್ಟಿ ಕೊಟ್ಟರು ಸಮರ್ಥನೆ ಮಾಡ್ತಾರೆ. ಅವರು ಯಾವ ಪಾರ್ಟಿಯಲ್ಲಿ ಕೊಟ್ಟರು ಸಮರ್ಥನೆ ಮಾಡ್ತಾರೆ. ನಮ್ಮ ಪಾರ್ಟಿಯಲ್ಲೂ ಸಮರ್ಥನೆ ಮಾಡ್ತಾ ಇದ್ರು, ಅಲ್ಲೂ ಸಮರ್ಥನೆ ಮಾಡ್ತಾರೆ. ಅದು ಬೇರೆ ಪ್ರಶ್ನೆ. ಈಗ ರಿಸಲ್ಟ್ ಬಂದ್ಬಿಟ್ಟಿದೆಯಲ್ಲ, ರಿಸಲ್ಟ್ ಬಂದಿರೋದನ್ನ ನಾವು ಒಪ್ಕೊಬೇಕು. ವೋಟಿಂಗ್ ಮಿಷಿನ್ ಸರಿ ಇಲ್ಲ, ಆಮೇಲೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಸೋತಾಗ ಬೇಜಾರಾಗುತ್ತೆ, ಇಲ್ಲ ಅಂತ ಆಗಲ್ಲ. ಆತರ ಈ ತರ ಸ್ವೀಪ್ ಏನಾಗಿದೆ, ಈ ಸ್ವೀಪ್ ಅನ್ನ ನೋಡಿದಾಗ ಏನನ್ಸುತ್ತೆ, ಇಷ್ಟೊಂದು ದೊಡ್ಡದಾದಂತ ಸ್ವೀಪ್ ಬಂದಿದೆ, ಅಲೆ ಕ್ರಿಯೇಟ್ ಆಗಿದೆ. ಅಶೋಕ್ ನೀವು ವಿಪಕ್ಷ ನಾಯಕರು ಶಾಡೋ ಚೀಫ್ ಮಿನಿಸ್ಟರ್ ತರ, ನೀವು ಚೀಫ್ ಮಿನಿಸ್ಟರ್ ಹೇಳಿದಂತ ಮಾತನ್ನ ಏನಾದ್ರು ಗಮನಿಸಿದೀರಾ? ಚೀಫ್ ಮಿನಿಸ್ಟರ್ ಮಾತಾಡಿದ್ರು, ಇದರ ಹಿಂದೆ ಏನೇನಾಗಿದೆ, ಏನು ಎತ್ತ, ಅದೆಲ್ಲದ್ರ ಬಗ್ಗೆ ಮಾತಾಡಿದ್ರು, ಏನಾದ್ರು ಗಮನಿಸಿದೀರಾ ಸರ್? ನಾನು ಗಮನಿಸಿದೆ. ಅವ್ರು ನನಗೆ ಈ ರಿಸಲ್ಟೇ ಆಶ್ಚರ್ಯ ಅಂತ ಹೇಳಿದ್ರು. ನಾನು ನೋಡಿದೆ, ನಿಮ್ಮ ಸ್ಕ್ರೋಲಿಂಗ್ ಬರ್ತಾ ಇತ್ತು, ಈ ರಿಸಲ್ಟೇ ಆಶ್ಚರ್ಯ ಬಂದ್ಬಿಟ್ಟಿದೆ, ಇದರಿಂದ ಏನೇನಾಗಿದೆ ಏನೇನು ಅಂತ. ಇನ್ ಮುಂದೆ ಹೇಳ್ತಾರಲ್ಲ, ಮಾಮೂಲಿ ಅವ್ರದ್ದು ಅಜೆಂಡಾನೇ ಇದೆಯಲ್ಲ. ಈಗ ನವೆಂಬರ್ ಕ್ರಾಂತಿಯ ಮೇಲೆ ಇದರ ಪರಿಣಾಮ ಏನಾದ್ರೂ ಆಗುತ್ತಾ ಅಶೋಕ್? ನವೆಂಬರ್ ಕ್ರಾಂತಿಯ ಬಗ್ಗೆ ಕಾಂಗ್ರೆಸ್ ನಾಯಕರಿಗಿಂತ ಜಾಸ್ತಿ ಮಾತಾಡುವಂತವ್ರು ನೀವು. ಅಶೋಕ್ ಅವರೇ, ನವೆಂಬರ್ ಕ್ರಾಂತಿ ಬಗ್ಗೆ ಕಾಂಗ್ರೆಸ್ ನಾಯಕರಿಗಿಂತ ಜಾಸ್ತಿ ಮಾತಾಡುವಂತವ್ರು ನೀವೇನೇ ನೋಡ್ತಾ ಇರಿ. ನಾನು ಹೇಳ್ತೀನಿ, ಡೆಫಿನೆಟ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥ ಮಾತು. ಈಗ ಈ
ಇದರ ಪರಿಣಾಮ ಇದೆಯಲ್ಲ ಚುನಾವಣಾ ಫಲಿತಾಂಶ, ಅದು ಇಲ್ಲಿ ಆಗುವಂತ ಕ್ರಾಂತಿಯ ಮೇಲೆ ಪರಿಣಾಮ ಬೀರುತ್ತಾ, ಕ್ರಾಂತಿ ಆಗುತ್ತಾ ಅಶೋಕ್? 100% ಬೀಳುತ್ತೆ. ಡಿ.ಕೆ. ಶಿವಕುಮಾರ್ ಏನ್ ಹೇಳಿದ್ರು ನೋಡಿ, ನನಗೆ ಬಿಹಾರ್ ಎಲೆಕ್ಷನ್ ಇದೆಯಲ್ಲ ಅದು ದೇವ್ರ ವರ ಇದ್ದಂಗೆ, ನನಗೆ ಆ ವರ ಕೊಟ್ರೆ ಬಿಹಾರ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಗೆದ್ರೆ ನನಗೆ ವರ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಈಗ ವರ ಇಲ್ಲ, ವಾರೇ ಆಗೋಟಿದೆ. ಸೊ ನನಗನ್ಸ್ತತೆ ಈಗ ಸಿದ್ದರಾಮಯ್ಯ ಮೋರ್ ಸ್ಟ್ರಾಂಗರ್ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತಾರೆ, ಡಿ.ಕೆ. ಶಿವಕುಮಾರ್ ಸೊ ನಿಮ್ ಪ್ರಕಾರ ಹಂಗಾರೆ ಕ್ರಾಂತಿ ಆಗುತ್ತಾ ಶಾಂತಿ ಆಗುತ್ತಾ ಅಂತ? ಯಾಕಂದ್ರೆ ಮೋಸ್ಟ್ಲಿ ವಾಂತಿ ಆಗುತ್ತೆ. ಕ್ರಾಂತಿನೂ ಇಲ್ಲ, ಶಾಂತಿನೂ ಇಲ್ಲ, ವಾಂತಿ ಆಗೋಗ್ತೈತೆ ಮೋಸ್ಟ್ಲಿ. ಯಾಕಂದ್ರೆ ಕೇಂದ್ರದ ನಾಯಕತ್ವ ವೀಕ್ ಆದಂಗೆಲ್ಲ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತದೆ. ಇಟ್ಸ್ ನ್ಯಾಚುರಲ್ ಪ್ರೋಸೆಸ್, ಇಟ್ಸ್ ನ್ಯಾಚುರಲ್, ಏನ್ ಅದರಲ್ಲಿ ಹೊಸದೇನು ಇಲ್ಲ. ಅವ್ರು ವೀಕ್ ಆದಂಗೆ ಇವರು ಸ್ಟ್ರಾಂಗ್ ಆಗ್ತಾರೆ. ಸಿದ್ದರಾಮಯ್ಯ ಪಳಗಿರೋರಲ್ಲ, ದೇವೇಗೌಡರು ಆಟ ಆಡಿರೋರು, 5 ಪಾರ್ಟಿನೆಲ್ಲ ನೋಡ್ಕೊಂಡ್ ಬಂದಿದ್ದಾರೆ ಅವರು. ಅಲ್ಲ, ಸಿದ್ದರಾಮಯ್ಯ ಯಾವ್ಯಾವ ಪಾರ್ಟಿಯಲ್ಲಿ ಈ ಜಯವನ್ನ ಬೇರೆ ರೀತಿಯಲ್ಲೂ ಕೂಡ ಮಾಡಿದ್ದಾರೆ. ಅಶೋಕ್ ಅವರೇ, ನಾನು ಅದಕ್ಕೆ ಕೇಳಿದೆ, ನೀವು ಅದನ್ನ ಗಮನಿಸಿದ್ರ ಅಂತ. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಗೆ ಆಡಿಸಲ್ಲ, ಆಡಿಸ್ತಾರೆ ನೋಡಿ. ಸರ್ ಕೇಳಿಸ್ಕೊಳ್ಳಿ, ಸಿದ್ದರಾಮಯ್ಯನವರು ಇದನ್ನ ಬೇರೆ ರೀತಿ ವಿಶ್ಲೇಷಣೆ ಮಾಡಿದ್ದಾರೆ. ವೋಟ್ ಚೋರಿ ಆಗಿರ್ಬೋದು ಅನ್ನುವಂತ ಅನುಮಾನ ಕೂಡ ಅವ್ರ ಮಾತಲ್ಲಿ ಇಣುಕ್ತು. ಈಗಾಗಲೇ ವೋಟ್ ಚೋರಿ ಅಂತ ಒಂದು ತಿಂಗಳಿಂದ ಶುರು ಮಾಡ್ಬಿಟ್ಟವ್ರ ಅವರು. ಎಲೆಕ್ಷನ್ ಅಲ್ಲಿ ವೋಟ್ ಚೋರಿ ಅನ್ನೋದು ಅದು ಕಾಮನ್ ಬ್ರ್ಯಾಂಡ್, ಅದು ಜನನೇ ನಂಬ್ತಾ ಇಲ್ಲ ಅದನ್ನ. ಅದು ಮಾಮೂಲಿ ಆಗೋಟಿದೆ. ಏನೋ ಒಂದ್ಸರಿ ಹೇಳಿದ್ರೆ ನಂಬ್ತಾರಪ್ಪ, ಅದನ್ನೇ 100 ಸರಿ ರಿಪೀಟ್ ಮಾಡಿ ಹೇಳಿದ್ರೆ ಅದು ಅಳಸಲಾಗೋಟಿದೆ. ಆ ವರ್ಡಲ್ಲೇ ಅಳಸಲು. ವೋಟ್ ಚೋರಿ ಇದ್ರೆ ಯಾಕೆ ಕೋರ್ಟ್ಗೆ ಹೋಗಲ್ಲ? ವೋಟ್ ಚೋರಿ ಇದ್ರೆ ಚುನಾವಣಾ ಆಯೋಗಕ್ಕೆ ಯಾಕೆ ಹೋಗಲ್ಲ? ಮಾಡ್ಬೇಕಲ್ಲ. ಈ ದೇಶದಲ್ಲಿ ಕಾನೂನು ಅನ್ನೋದು ಯಾವುದು? ಜನ ನಂಬೋದು ಯಾವುದು? ಕೋರ್ಟನ್ನೇ ನಂಬೋದು. ನೀವು ಕೋರ್ಟನ್ನು ನಂಬಲ್ಲ ಅಂದ್ರೆ ಯಾರನ್ನ ಇದ್ ಮಾಡ್ತೀರಾ ನೀವು? ಎಲೆಕ್ಷನ್ಗೆ ಅಫಿಡವಿಟ್ ಹಾಕಿ ಅಂದ್ರೆ ಅಫಿಡವಿಟ್ ಹಾಕಲ್ಲ, ಓಡಾಬಿಟ್ರು ಇಲ್ಲಿಂದ. ಅದರಿಂದ ನಮ್ಮ ದೇಶದ ಕಾನೂನನ್ನ ತಿಳ್ಕೊಂಡು ಹೋಗ್ಲಿ, ಕೋರ್ಟ್ಗೆ ಹೋಗ್ಲಿ, ಕೋರ್ಟ್ ತೀರ್ಮಾನ ಕೊಡೋದನ್ನ ಎಲ್ಲರೂ ಒಪ್ಕೊಳ್ಳೇಬೇಕು. ಈಗಾಗಲೇ ಕಾಂಗ್ರೆಸ್ ಬಗ್ಗೆ ಅವ್ರದ್ದು 100 ಕೇಸ್ ಇದೆ. ಆ ಕೇಸಲ್ಲೆಲ್ಲ ರಾಹುಲ್ ಗಾಂಧಿಗೆ ಬಹಳಷ್ಟು ರಿಲೀಫನ್ನು ಕೊಟ್ಟಿದ್ದಾರೆ ಕೋರ್ಟಲ್ಲಿ, ಕೇಸ್ಗಳಲ್ಲಿ ಸ್ಟೇನು ಕೊಟ್ಟಿದ್ದಾರೆ. ಹೋಗ್ಲಿ, ಈಗ ಈ ಚುನಾವಣಾ ಫಲಿತಾಂಶ ಕೊಟ್ಟಿರುವಂತ ಸಂದೇಶ ಏನು ಸರ್? ಸಂದೇಶ ಏನು ಈ ಚುನಾವಣಾ ಫಲಿತಾಂಶ? ದೇಶಕ್ಕೆ ನರೇಂದ್ರ ಮೋದಿ ಅನ್ನೋದನ್ನ ಸ್ಪಷ್ಟವಾಗಿ ಬಿಹಾರದ ಜನ ಕೊಟ್ಟಿದ್ದಾರೆ. ಮುಂದೆ ಕರ್ನಾಟಕದಲ್ಲೂ ಕೂಡ ಇದೇ ರಿಸಲ್ಟ್. ರಾಜ್ಯಕ್ಕೆ ನಿತೀಶ್ ಅಂತ ಹೇಳಿಲ್ವಾ ಅವರು? ಬಿಹಾರ ರಾಜ್ಯಕ್ಕೆ ನಿತೀಶ್ ಅಂತ ಹೇಳಿಲ್ವಾ ಸರ್? ಜೆಡಿಯು, ಇಲ್ಲಿ JDS, ಅಲ್ಲಿ ರಾಜ್ಯಕ್ಕೆ ನಿತೀಶ್ ಅಂತ ಹೇಳಿಲ್ವಾ ಅವ್ರು? ಹಂಗಾದ್ರೆ ಮತದಾರರು ಬಿಹಾರಕ್ಕೆ ನಿತೀಶ್ ನೀವು ಹೇಳಿದ್ರಿ, ದೇಶಕ್ಕೆ ಪ್ರಧಾನಿ ಮೋದಿ ಅಂತ ಹೇಳಿದ್ರಿ ನೀವು, ನಿಜ. ರಾಜ್ಯಕ್ಕೆ ನಿತೀಶ್ ಅಂತ ಹೇಳಿಲ್ವಾ ಹಂಗಾದ್ರೆ ಮತದಾರರು? ಅಲ್ಲಿ ತೀರ್ಮಾನ ನಮ್ಮ ದೇಶದ ನಾಯಕರು ತೀರ್ಮಾನ ಮಾಡಿದ್ರು ಯಾರು ಬಿಹಾರಕ್ಕೆ ಮುಖ್ಯಮಂತ್ರಿ ಆಗಬೇಕು ಅಂತ. ನರೇಂದ್ರ ಮೋದಿ ಅವರು ಸಂಸದೀಯ ಮಂಡಳಿ ಇದೆ, ನಿತೀಶ್ ಕುಮಾರ್ ಇದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ, ಅದು ಪ್ರಶ್ನೆನೇ ಇಲ್ಲ. ಅದನ್ನ ನಾವು ಒಪ್ಕೊಂತೀರಿ. ಚುನಾವಣೆಗೆ ಮುಂಚೆನೆ ಹೇಳಿದ್ದಾರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು. ಚುನಾವಣೆಗೆ ಮುಂಚೆನೆ ನರೇಂದ್ರ ಮೋದಿ ಘೋಷಣೆ ಮಾಡಿದ್ದಾರೆ. ಅದರಿಂದ ಬಿಜೆಪಿ ಏನ್ ಮಾತು ಕೊಟ್ಟಿದೆ ಆ ಪ್ರಕಾರ ನಡ್ಕೊಳ್ಳುತ್ತೆ. ಓಕೆ 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 ಹಾಗೆ ನೀವು ಸಂಪರ್ಕದಲ್ಲಿರಿ ಸರ್. ಇನ್ನೊಂದಿಷ್ಟು ಸಂಗತಿಗಳಿದೆ. ನಾವು ಅದಕ್ಕಿಂತ ಮೊದಲು ಇದೀಗ ಬಂದಿರುವಂಥ ಸುದ್ದಿ ತೋರಿಸ್ತಾ ಇದ್ದೀವಿ. ಅಂದರೆ ಈಗ ಇಲ್ಲಿ ತನಕ NDA 188ಕ್ಕೆ ಬಂದಿರುವಂಥದ್ದು. ಜೊತೆಗೆ ಏನಂದ್ರೆ ಮಹಾಗಠಬಂಧನ್ 52ಕ್ಕೆ ಏರಿದೆ. 50 ಇತ್ತು, 52 ಆಗಿದೆ. ಬಿಹಾರದ 188 ಕ್ಷೇತ್ರಗಳಲ್ಲಿ NDA, 52 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್. ಒಂದು ಹೇಳಬೇಕು ಅಂತಂದರೆ ಆರಂಭದಲ್ಲಿ ಒಂದಿಷ್ಟು ಭರವಸೆ ಮೂಡಿಸಿದ್ದು ಸತ್ಯ. ಎಲ್ಲೋ ಒಂದು ಕಡೆಗೆ ಇದು ಬಂದು ನಿಲ್ಲುತ್ತೆ, ಇದು ಹತ್ತತ್ರ ಬಂದು ನಿಲ್ಲುತ್ತೆ, ಇದು ನೆಕ್ ಟು ನೆಕ್ ಫೈಟ್ ಕೊಡುತ್ತೆ ಅನ್ನುವಂಥದ್ದು. ಆದ್ರಿಲ್ಲ, ಅಂತರ ಬಹಳ ಜಾಸ್ತಿ ಆಗಿಬಿಡ್ತು. 188 ಬಂದು ನಿಂತಿರುವಂಥ NDA ಜೊತೆಗೇನು ಅಂತಂದರೆ ಮಹಾಗಠಬಂಧನ್ 52ಕ್ಕೆ ಬಂದು ನಿಂತಿದೆ. ಇದು ಸ್ಥಿತಿ. ಎಸ್, ಬನ್ನಿ. ಅಶೋಕ್ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಅವರೇ, ತಾವು ಮಾತಾಡ್ತಾ ಇದ್ರಿ, ತಾವು ವಿಶ್ಲೇಷಣೆ ಮಾಡ್ತಾ ಇದ್ರಿ. ಈಗ ಆ ಚುನಾವಣಾ ಫಲಿತಾಂಶ ಕೊಟ್ಟಿರುವಂಥ ಒಂದು ಸಂದೇಶ ಏನು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ BJP ಕರ್ನಾಟಕವೂ ಸೇರಿದಂತೆ ಬೇರೆ ಬೇರೆ ಕಡೆಗೆ ಯಾವ್ಯಾವ ಪ್ರಾದೇಶಿಕ ಪಕ್ಷಗಳಿವೆ ಆ ಪಕ್ಷಗಳನ್ನು ಅದೇ ರೀತಿ ಕನ್ಸಿಡರ್ ಮಾಡಿ ಅದೇ ರೀತಿ ಮುನ್ನಡೆಸುತ್ತಾ ಅನ್ನುವಂಥದ್ದು ಪ್ರಶ್ನೆ. ಯಾಕಂದರೆ JDS ನಾಯಕರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನೋಡಿ, ಅದು
ತೀರ್ಮಾನವನ್ನ ಚುನಾವಣೆ ಬಂದಾಗ ನಮ್ಮ ರಾಷ್ಟ್ರೀಯ ನಾಯಕರು ಮಾಡ್ತಾರೆ. ಕರ್ನಾಟಕದಲ್ಲಿ ಯಾವ ರೀತಿ ಮಾಡಬೇಕು, ಬಿಹಾರದಲ್ಲಿ ಯಾವ ರೀತಿ ಮಾಡಬೇಕು, ತಮಿಳುನಾಡಲ್ಲಿ ಯಾವ ರೀತಿ, ಇದೆಲ್ಲ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದು ನೀತಿ ನಿಯಮಗಳನ್ನ ಇಟ್ಕೊಂಡು ನಾವು ಮಾಡ್ತೀವಿ. ಅಲ್ಲ ಆಗಲೇ ನೀವು JDS ಅಂತಂದ್ರಿ, ಅದಕ್ಕೆ ಪಾರ್ಟ್ನರ್ ಪ್ರಶ್ನೆನೇ ಇಲ್ಲ. ಅಲ್ಲ ನೀವು ಅಲ್ಲಿ JDU ಇಲ್ಲಿ JDS ಅಂತಂದ್ರಿ, ಅದಕ್ಕೆ ಅದು ಕೇಳಿಸ್ಕೊಂಡೆ ನಾನು. ಅಲ್ಲ ಅಲಯನ್ಸ್ ಅಷ್ಟೇ ನಾವು ಹೇಳಿದ್ದು, ಅಲ್ಲಿ ಅಲಯನ್ಸ್. ಈ ಅಲಯನ್ಸ್ ಮುಂದೆ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಚುನಾವಣೆಯನ್ನ ಮಾಡಬೇಕು ಅಂತ ಚುನಾವಣೆ ಘೋಷಣೆ ಆದಾಗ ಪ್ರಾರಂಭ ಮಾಡ್ತದೆ. ಅಲ್ಲೂ JDU ಅಷ್ಟೇ, ಅಲ್ಲಿ ಚುನಾವಣೆಗೆ ಮುಂಚೆ ಅಲ್ಲಿ ಸರ್ಕಾರನೇ ಇತ್ತಲ್ಲ, ನಿತೀಶ್ ಕುಮಾರ್ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ರು, ಸಿಟ್ಟಿಂಗ್ CM ಅವರು. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ. ಈಗ ನಮ್ದು ಮುಂದೆ ಚುನಾವಣೆಗೆ ಹೋದಾಗ ಯಾರಾಗಬೇಕು ಏನಾಗಬೇಕು ಅನ್ನೋದ್ರ ಬಗ್ಗೆ ಎರಡೂ ಪಾರ್ಟಿಯವ್ರು ಕೂತ್ಕೊಂಡು ತೀರ್ಮಾನ ಮಾಡ್ತೀರಾ. ಅದೇನು ದೊಡ್ಡ ಕಗ್ಗಂಟೇನಲ್ಲ. ಕುಮಾರಸ್ವಾಮಿ ಅವರು ಇರ್ಬೋದು, ದೇವೇಗೌಡರು ಇರ್ಬೋದು, BJP ಸಂಬಂಧ ಒಳ್ಳೆ ರೀತಿ ಸಂಬಂಧ ಇದೆ, ಹಾಲು ಜೇನಂತೆ ಸಂಬಂಧ ಇರೋದ್ರಿಂದ ಯಾವುದೇ ಕಾಂಗ್ರೆಸ್ ಅವರು ಆ ಥರ ಉಳುಕನ್ನ ನೋಡುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದೇ ಇಲ್ಲ.